ನನಗೂ ಅಪ್ಪ ಅಮ್ಮ ಅಂತ ಇರ್ತಾರಲ್ವಾ? ಅವರು ನನ್ನನ್ನು ಹುಡುಕ್ತಾ ಇರ್ಬೋದಲ್ವಾ? ಆದ್ರೆ ಅವ್ರ ಕಣ್ಣಿಗೆ ಕಾಣ್ದ ಹಾಗೆ ನೀನ್ ನನ್ನನ್ನ ಈ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡ್ರಿ. ಹಾಗಂತ ನೀನು ಒಬ್ಬರನ್ನ ಬಿಟ್ಟು ಬರ್ಬೇಕಾಗಿತ್ತ ಹೇಳು? ಅದರಿಂದ ನಿನಗೆ ತೊಂದರೆ ಆಗ್ತಿರ್ಲಿಲ್ವಾ? ಅದು ಬೇರೆ ಪ್ರಶ್ನೆ. ಆದ್ರೆ ಆಗಿರೋ ತೊಂದರೆಗೆ ಯಾವತ್ತಾದ್ರೂ ಉತ್ತರ ಕೊಡ್ಬೇಕು, ಹುಡುಕ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ ನೀವು? ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ದೆ ದೊಡ್ಡ ಪ್ರಯತ್ನನ, ಅಥವಾ ನನಗೆ ನೆನಪು ಬರೋ ತನಕ ಕಾಯ್ತಾ ಕೂರೋದೇ ದೊಡ್ಡ ಉಪಕಾರನ? ನಿಜಕ್ಕೂ ನಿಮ್ಗಳಿಗೆ ನನ್ನ ಬಗ್ಗೆ ಪ್ರೀತಿ ಮನೋಭಾವ ಇದ್ದಿದ್ರೆ ಇಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಿದ್ರಿ, ಅಥವಾ ಪೇಪರ್ ನಲ್ಲಿ ಫೋಟೋ ಹಾಕಿ ಸಂಬಂಧಪಟ್ಟವರು ಬಂದ್ ಕರ್ಕೊಂಡು ಹೋಗಿ ಅಂತ ಜಾಹೀರಾತು ಕೊಡ್ತಿದ್ರಿ. ಯಾವುದೋ ಒಂದ್ ನೆಪ ಮಾಡ್ಕೊಂಡು ನೀವು ಈ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಹೋಗಿ ಆಚೆ. ಗುಡುಗು ಸಿಡಿಲಿಗೂ ಮುಂಚೆ ಬರುವುದು ಕಾಲು ಮಿಂಚಿನ ಸೂಚನೆ. ಯಾವ ಸೂಚನೆ ಉಂಟು ಘಟನೆಗೆ? ಕೀರ್ತಿ ಮಾತಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಟ್ಲೀಸ್ಟ್ ನಾವು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆದ್ರೂ ಕೊಟ್ಟಿರ್ಬೇಕಿತ್ತಲ್ವಾ? ಛೇ, ಇದ್ಯಾಕೆ ತೋರಿಸ್ಲಿಲ್ಲ? ಈಗಲೂ ಕಾಲ ಮಿಂಚಿಲ್ಲ, ಆ ಕೆಲಸ ಮಾಡ್ಬೋದಲ್ವಾ? ಮಾತು ಶುರು ಮಾಡೋದು ಬಹಳ ಕಷ್ಟ ಅಲ್ವಾ? ಆಮೇಲೆ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ಒಂದ್ ಹುಡುಗ ಹುಡುಗಿ ಟೇಬಲ್ ನಲ್ಲಿ ಕೂತಾಗ ಸಪ್ಲೈ ಮಾಡೋನು ನಮ್ಗೆ ಸಹಾಯ ಮಾಡ್ಬೇಕು ಅಂತಾನೆ ಲೇಟ್ ಆಗಿ ತಗೊಂಡ್ಬರೋದು. ಅಲ್ಲಿ ತನಕ ನಾವು ಮತ್ತೇನ್ ಕೊಡ್ಲಿ ಸರ್? ಮೊದ್ಲಿದ್ ತಿಂತೀವಿ, ಹೋಗಯ್ಯ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಳ್ತೀರಿ ಸರ್? ತಣ್ಣಗಿರೋ ತಿಂದು ತಣ್ಣಗಿರಿ. ಯಾವನೋ ಎಲ್ ಬೋರ್ಡ್ ಅನ್ಸುತ್ತೆ, ನೀನ್ ತಿನ್ನು ಗಾಯ್ತು. ಹಾಯ್. ಈಗ ಚೆನ್ನಾಗಿಲ್ದಿರೋ ಐಸ್ ಕ್ರೀಮ್ ಕೂಡ ಚೆನ್ನಾಗಿರುತ್ತಲ್ವಾ? ಸಾರಿ. ಪರವಾಗಿಲ್ಲ. ಸಾರಿ. ನಿನ್ ಸೀರೆ ಕೊಳೆ ಆಗೋಯ್ತು, ವಾಶ್ ಮಾಡ್ಕೊಂಬ, ರೆಸ್ಟ್ ರೂಮ್ ಅಲ್ಲಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ನೀವು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಂತ ನಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ ಮೇಲೆ ನಂಗೆ ಗೊತ್ತಾಗಿದ್ದು. ನಿಮ್ಗೆ ನೀವು ಯಾರಂತಾನೆ ಗೊತ್ತಿಲ್ವಂತೆ, ನಿಮ್ಗೆ ಹಳೇದು ಯಾವುದು ನೆನಪಿಲ್ವಂತೆ. ಇಂಥದ್ರಲ್ಲಿ ನೀವು ನನ್ನನ್ನು ಬಂದು ಬಿಡಿಸಿದ್ದೀರಾ ಅಂದ್ರೆ ರಿಯಲಿ ಗ್ರೇಟ್ ಮೇಡಮ್. ರೋಹಿಣಿ ವಿಷಯದಲ್ಲಿ ನಾನು ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಮೇಡಮ್. ಅದಕ್ಕೆ ನೀವು ಸರಿಯಾದ ಶಿಕ್ಷಣ ಕೊಟ್ಟಿದ್ದೀರಾ. ಬೇರೆಯವ್ರಿಗೆ ಒಳ್ಳೇದನ್ನು ಬಯಸುವ ನಿಮಗೆ ಆ ದೇವರು ಈ ರೀತಿ ಮಾಡಬಾರ್ದಾಗಿತ್ತು ಮೇಡಮ್. ನಿಮ್ಮ ನೆನಪು ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಹಲೋ ಕೃಷ್ಣ, ಗಾಯತ್ರಿ ಬಗ್ಗೆ ನಾವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಬಂದಿದೆ, ನೋಡಿದ್ಯಾ? ಅದನ್ನೇ ನೋಡ್ತಾ ಇದ್ದೀನಪ್ಪ. ಮನೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಈಗ ಕೀರ್ತಿ ಕಡೆಯವ್ರು ಯಾರಾದರೂ ಪೇಪರ್ ನೋಡಿ ಮನೆ ಹತ್ರ ಬಂದ್ರೆ ಮುಂದಿನ ನಡೆ ನೋಡೋಣ. ಆದ್ರೆ ಅನ್ಕೊಂಡಂಗೆ ಯಾವುದೂ ಆಗಲ್ವಲ್ಲ, ಅದೇ ಬೇಜಾರು. ಸರಿ, ಬಾಯ್. ಸರಿನಪ್ಪ.